ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ನಿನ್ನೆ ನಾವು ಈ ಸರ್ವೀಸ್ನ ಇಲ್ಲಿ ಸ್ಟಾರ್ಟಪ್ಪಲ್ಲಿ ಇಂಜೆಕ್ಟ್ ಮಾಡಿಕೊಂಡು ಇಲ್ಲಿ ಆಕ್ಸೆಸ್ ಮಾಡಿದ್ವಿ ಕಂಟ್ರೋಲರಲ್ಲಿ. ಸೊ ಇವತ್ತು ನಾನು ಇದು ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ. ಇದರಲ್ಲಿ ನಾನು ಏನಪ್ಪ ಮಾಡ್ತೀನಿ ಅಂದರೆ ಹ್ಯೂಮನೈಸರ್ ಪ್ಯಾಕೇಜ್ ಇನ್ಸ್ಟಾಲ್ ಮಾಡಿಬಿಟ್ಟು ಹ್ಯೂಮನೈಸರ್ ಹ್ಯೂಮನೈಸರ್ ಪ್ಯಾಕೇಜ್ ಇನ್ಸ್ಟಾಲ್ ಮಾಡಿ ಡಿಫರೆನ್ಸ್ ಹ್ಯೂಮನೈಸರ್ ಪ್ಯಾಕೇಜ್ ಇನ್ಸ್ಟಾಲ್ ಮಾಡಿ ಟೈಮ್ ಹೆಂಗೆ ರೀಡೇಬಲ್ ಆಗಿ ಬರುತ್ತೆ ಅಂತ ಡಿಫ್ರೆನ್ಸ್ ತೋರಿಸ್ತೀನಿ. ಮತ್ತು ನಮ್ಮ ಈ ಟು ಡೂ ಇದನ್ನು ಲೇಔಟ್ ಹೆಡರ್ಗೆ ಹಾಕೋಣ. ಸೊ ಫಸ್ಟು ಇದನ್ನು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ಏನಪ್ಪ ಮಾಡ್ತೀನಿ ಅಂದರೆ ಇದು ಸುಮ್ಮನೆ ಟೆಸ್ಟಿಂಗಿಗೆ ಇರಲಿ ಅಂತ ಸರ್ವಿಸ್ ಬಿಲ್ಡ್ ಮಾಡಿದ್ದು. ಇದನ್ನು ನಾನು ಮಾಕ್ ಅಂತ ರೀನೇಮ್ ಮಾಡ್ಕೋತೀನಿ. ಓಕೆ, ರೀನೇಮ್ ಏನಾಯ್ತಪ್ಪ, ರೀನೇಮೇ ಮಾಡಿಲ್ಲ. ಫೈಲ್ ರೀನೇಮ್ ಆಯಿತಾ, ಸ್ಟಾರ್ಟಪ್ಪಲ್ಲಿ ರೀನೇಮ್ ಆಯಿತಾ, ನೋಡಿ ರೀನೇಮ್ ಆಗಿದೆ. ಇದನ್ನು ಹಂಗೆ ರೀನೇಮ್ ಮಾಡ್ಕೋತೀನಿ. ಸೂಪರ್, ರನ್ ಮಾಡಿ ಚೆಕ್ ಮಾಡೋಣ ವರ್ಕ್ ಆಗ್ತಿದೆಯಾ ಅಂತ. ಸೊ ಏನೊಂದು ಸ್ಮಾಲ್ ಚೇಂಜಸ್ ಮಾಡಿದ್ರೂ ಬಿಲ್ಡ್ ಮಾಡಿಬಿಟ್ಟು ರನ್ ಮಾಡಿಬಿಟ್ಟು ಚೆಕ್ ಮಾಡಬೇಕು. ಇದೇ ಅಪ್ಲಿಕೇಶನ್ ಅಂತಲ್ಲ, ಯಾವುದೇ ಅಪ್ಲಿಕೇಶನ್ ಆದರೂ ಸರಿ. ಸೊ ಸ್ಲೈಟ್ ಚೇಂಜಸ್ ಏನಾದರೂ ಮಾಡಿದಾಗ ಚೇಂಜ್ ಮಾಡಬೇಕು ಅನಿಸಿದಾಗ ಮಾಡಿಬಿಟ್ಟು ನೋಡಬೇಕು. ಸೊ ಇವಾಗ ನಾನು ಏನಪ್ಪ ಮಾಡ್ತೀನಿ ಅಂದರೆ ಇದು ನೋಡ್ಕೊಳ್ಳಿ ಚೇಂಜಸ್ಸು ಹ್ಯೂಮನೈಸರ್ ಆಡ್ ಮಾಡಿದ. ಸೊ ಇಲ್ಲಿ ನಮ್ಮ ಟು ಡೂ ನೋಡಿ, ಟು ಡೂ ಎಲ್ಲಿಗೆ ಹೋಗ್ತಿದೆ ಅಂತ, ಟು ಡೂನು ಹೋಮ್ಗೆ ಹೋಗ್ತಿದೆ. ಸೊ ಇಲ್ಲಿ ಆಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದನ್ನು ಏನು ಮಾಡ್ತೀನಪ್ಪ ಅಂದರೆ ಈಗ ಇದನ್ನು ಚೇಂಜ್ ಮಾಡ್ತೀನಿ. ಇದನ್ನು ಲಿಂಕ್ ರೌಟಿಂಗ್. ಸೊ ಅದೆಲ್ಲಪ್ಪ ಮಾಡೋದಂದರೆ ವ್ಯೂಸಿಗೆ ಬರ್ತೀನಿ, ಶೇರ್ಡ್ ಲೇಔಟ್. ಸೊ ಇಲ್ಲಿರುತ್ತೆ ನೋಡಿ, ಇದಾಗಲೇ ಟು ಡೂ ಹೋಮ್. ಸೊ ಇದು ಚೇಂಜ್ ಮಾಡೋಣ, ಇದು ಹೋಮ್ ಅಂತ ಮಾಡೋಣ. ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡಿಕೊಂಡು ಅದನ್ನೇ ಎಡಿಟ್ ಮಾಡ್ತೀನಿ. ಏನಿದು ಕಂಟ್ರೋಲರ್ ಬಂದ್ಬಿಟ್ಟು ಯಾವುದಪ್ಪ ಮಾತ್ರ ಇರೋದು, ಟು ಡೂ ಕಂಟ್ರೋಲರ್ ಟು ಡೂ ಇಂಡೆಕ್ಸ್ ಆ್ಯಕ್ಷನ್ ಅಂದರೆ ಅದೇ ಮೆಥಡ್. ಎಸ್ ಪಿ ಆ್ಯಕ್ಷನ್ ಅಂದರೆ ಇದು ಆ್ಯಕ್ಷನ್ ಅಂದರೆ ಈಚ್ ಆಫ್ ದಿಸ್ ಮೆಥಡ್ಸ್ ಆರ್ ಕಾಲ್ಡ್ ಆ್ಯಕ್ಷನ್. ಅದಕ್ಕಂದರೆ ಅದೊಂದು ವರ್ಬ್, ಅದೊಂದು ಇಂಡಿವಿಜುವಲ್ ಪೀಸ್ ಆಫ್ ವರ್ಕ್ನ ಮಾಡುತ್ತೆ ಅದಕ್ಕೆ. ಸೊ ಇಲ್ಲಿ ಇಂಡೆಕ್ಸ್ ಅಂತ ಹಾಕ್ಕೊಳ್ಳಿ, ಇಂಡೆಕ್ಸ್ ಟಾಸ್ಕ್ಸ್ ಅಂತ ಹಾಕ್ತೀನಿ. ಸೊ ರನ್ ಮಾಡಿ ಚೆಕ್ ಮಾಡೋಣ ಬರ್ತಿದೆಯಾ ಅಂತ. ನೋಡಿ ಟಾಸ್ಕ್ಸ್ ಹೋಮ್ಗೆ ಹೋಗ್ತೀನಿ, ಇವಾಗ ಗೊತ್ತಾಗುತ್ತೆ ಡಿಫ್ರೆನ್ಸ್. ಟಾಸ್ಕ್ಸ್ ನೋಡಿ ಬರ್ತಿದೆ.
ಅಲ್ವಾ? ಓಕೆ, ಈಗ ಹ್ಯೂಮನೈಸರ್ ನುಗೆಟ್ ಪ್ಯಾಕೇಜ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಒಂದು ಕೆಲಸ ಆಯಿತು. ಈಗ ಇನ್ನೊಂದು ಕೆಲಸ ಟು ಡು. ರೈಟ್ ಕ್ಲಿಕ್ ಮಾಡಿಬಿಟ್ಟು ಮ್ಯಾನೇಜ್ ನುಗೆಟ್ ಪ್ಯಾಕೇಜ್, ಬ್ರೌಸ್, ಹ್ಯೂಮನೈಸರ್. ಇಲ್ಲಿ ಡಿಪೆಂಡೆನ್ಸೀಸ್ ತೋರಿಸೋದು ನೋಡಿ, ಏನಾದರೂ ಡಿಪೆಂಡೆನ್ಸೀಸ್ ಇದೆಯಾ ಅಂತ ಅದನ್ನು ನೋಡ್ಕೋಬೇಕು. ಕೆಲವು ಸಲ ಎಲ್ಲ ನುಗೆಟ್ ಪ್ಯಾಕೇಜ್ ವರ್ಕ್ ಆಗಲ್ಲ. ಸೊ ಇದು ವರ್ಕ್ ಆಗುತ್ತೆ, ನಾನು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಈಗ. ಓಕೆ ಇನ್ಸ್ಟಾಲ್ ಆಯಿತು. ಸೊ ಇವಾಗ ನಮ್ಮ ವ್ಯೂ ಹೋಗ್ತೀನಿ. ವ್ಯೂ ಹೋಗ್ಬಿಟ್ಟು ಆ್ಯಡ್ ಮಾಡ್ತೀನಿ. ತಿಳಿದೆಯಲ್ಲ ಅದನ್ನು. ಸೊ ಆ್ಯಟ್ ಯೂಸಿಂಗ್ ಹ್ಯೂಮನೈಸರ್ ಏನಿದೆ ತೋರಿಸ್ತಾ ಇಲ್ಲ. ಹ್ಯೂಮನೈಸ್ ತೋರಿಸ್ಬಿಟ್ಟು ಚೆಕ್ ಮಾಡೋಣ ರನ್ ಮಾಡಿಬಿಟ್ಟು ವರ್ಕ್ ಆಗ್ತಾಯಿದೆ ಅಂತ. ಇನ್ನೂ ವರ್ಕ್ ಆಗ್ತಾಯಿಲ್ಲ. ಇದು ಬೇಕಾ? ಇದು ಎಲ್ಲಿಂದ ಬರ್ತಾಯಿದೆ ಇದು? ಏನು ಇಂಟೆಲಿಜೆನ್ಸ್ ವರ್ಕ್ ಆಗ್ತಾಯಿಲ್ಲ? ಏನಾಯ್ತು ಇದಕ್ಕೆ? ಸೊ ಏನಾದರೂ ಹೊಡ್ಕೋತಾ ಇದೆ.
ಸೊ ಓಪನ್ ಮಾಡಿಬಿಟ್ಟು ತೆಗ್ದೆ. ಅದು ಅದು ಒಂದು ಬೆಸ್ಟ್ ಸೊಲ್ಯೂಷನ್. ಇದರಲ್ಲಿ ಇಂಟೆಲಿಜೆನ್ಸ್ ವರ್ಕ್ ಆಗ್ತಾ ಇಲ್ಲ. ಏನೋ ಬಗ್ಸ್ ಇದೆ ನೋಡಿ, ಈಗ ಬರ್ತಾಯಿದೆ. ಒಂದು ನೋಡಿ, ಈಗ ಹೋಗಿ ಮನೆ ಇದು ಬರ್ತಾಯಿದೆ. ಸೊ ಓಕೆ, ಸೂಪರ್. ಈಗ ಸ್ಟಾರ್ಟ್ ಮಾಡೋಣ. ನೋಡಿ ಈಗ ಯಾವ್ದು ಬೇರೆ ಥರ ಬರುತ್ತೆ ನೋಡಿ. 23 hours ಫ್ರಮ್ ನಾವು, 2 days ಫ್ರಮ್ ನಾವು. ಸೊ ಅದು ಹ್ಯೂಮನೈಸ್ ಹಾಕಿದ್ಮೇಲೆ ಈಗ ತೆಗೆದ್ಬಿಟ್ಟು ತೋರಿಸ್ತೀನಿ ಏನಾಗುತ್ತೆ ಅಂತ. ಸೊ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಕಮೆಂಟ್ ಔಟ್ ಮಾಡ್ತೀನಿ. ಸೊ ಅದು ಡಿಫ್ರೆನ್ಸ್ ನೋಡಿ ಇವಾಗ ತೋರಿಸ್ತಾ ಇದೆ. ಸೊ ತಿರ್ಗಿ ಅದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಇದು ಮಾಡ್ತೀನಿ, ನಾನು ಕಮೆಂಟ್ ಮಾಡ್ತೀನಿ. ಸೊ ಈಗ ನೋಟಿಸ್ ಮಾಡಿ ಡಿಫ್ರೆನ್ಸು. ನೋಡಿ 23 hours ಫ್ರಮ್ ನಾವು, 2 days ಫ್ರಮ್ ನಾವು. ಸೊ ಇಲ್ಲಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಅಲ್ಲ ಮಗ, ಸೊ ಸಾಕು. ನೆಕ್ಸ್ಟ್ ಇದರಲ್ಲಿ ನಾವು ಏನು ಮಾಡೋಣ ಅಂದರೆ ಡೇಟಾಬೇಸ್ ಪಾರ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.